ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಧನು ರಾಶಿಯವರ ಜನವರಿ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಇನ್ನು ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಪರ್ಸ್ನಲ್ ರೀಡಿಂಗ್ ಇನ್ಫಾರ್ಮೇಷನ್ ವಿಡಿಯೋ ಅಂತ ಇದೆ ನನ್ನ ಚಾನಲಲ್ಲಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನದು ಇನ್ಸ್ಟಾ ಐ ಡಿ ಮತ್ತು ಇಮೇಲ್ ಐ ಡಿ ಇದೆ. ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ, ಪ್ರೊಸೆಸ್ಸು ಅಲ್ಲೇ ಇದೆ. ಧನುರಾಶಿಯವರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ಕ್ವೀನ್ ಆಫ್ ಕಪ್ಸ್ ಬಂದಿದೆ. ಕಾರ್ಡ್ ಏನು ಹೇಳುತ್ತೆ ಅಂದರೆ ಟ್ರೈಯಿಂಗ್ ಟು ಫೈಂಡ್ ಯುವರ್ ಸೆಲ್ಫ್ ಅಂತ ಹೇಳುತ್ತೆ. ಸೆಲ್ಫ್ ಲವ್ ಎನರ್ಜಿ ಅಂತ ಹೇಳ್ತೀವಿ. ಸೆಲ್ಫ್ ಲವ್ ಮಾಡೋದನ್ನು ನೀವು ಕಲಿತಾ ಇದ್ದೀರಾ ಅಂತ ಹೇಳ್ಬೋದು. ನೋ ಅಟ್ಯಾಚ್ಮೆಂಟ್ ಅಂತ ಹೇಳ್ತೀನಿ. ಕೆಲವ್ರಿಗೆ ಕ್ವೀನ್ ಆಫ್ ಕಪ್ಸ್ ಏನಂದರೆ ಏನೋ ಒಂದು ಹರ್ಟ್ ಆಗಿದೆ, ಯಾವುದೇ ವಿಷಯ ಅಥವಾ ಯಾವುದೇ ಸಾವಾಸನೂ ಬೇಡ, ಸೊ ನನ್ನನ್ನು ನಾನು ಪ್ರೀತಿಸ್ಕೋತೀನಿ, ನಾನು ಹ್ಯಾಪಿಯಾಗಿರೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಕೆಲವರಲ್ಲಿ. ಸೆಕೆಂಡ್, ನನಗೆ 9 ಆಫ್ ವಾಂಡ್ಸ್ ಬಂದಿದೆ. ಕೆಲವ್ರಿಗೆ ಗಾಡ್ಸ್ ತುಂಬ ಹೈ ಇರುತ್ತೆ. ಗಾಡ್ಸ್ ಅಂದರೆ ಈಗೋ ಅಂತ ಹೇಳ್ತೀವಿ. ಸೊ ಕೆಲವರು ಅದನ್ನು ಸೆಲ್ಫ್ ರೆಸ್ಪೆಕ್ಟು ಮತ್ತು ಈಗೋ ಮಧ್ಯೆ ಕನ್ಫ್ಯೂಷನ್ಸ್ ಮಾಡ್ಕೊಳ್ತಾರೆ. ಸೆಲ್ಫ್ ಎಸ್ಟಿಮೇಟೆಡ್ ಎನರ್ಜಿ ಇದೆ. ಮೇ ಬಿ ಯಾವಾಗ ಈಗೋ ಆ್ಯಂಡ್ ಪ್ರೈಡ್ ಇರುತ್ತೋ ಆವಾಗ ಎಂಡ್ ಆಫ್ ಹಾರ್ಟಿಂಗ್ ಅಂತ ಹೇಳ್ತೀವಿ. ಕೊನೆಯಲ್ಲಿ ಏನಾಗುತ್ತೆ, ನೀವು ಹರ್ಟ್ ಆಗ್ತಿರಲ್ಲ, ನಿಮ್ಮಿಂದ ಅದರ್ ಪರ್ಸನ್ ಹರ್ಟ್ ಆಗ್ತಾರೆ ಅಂತ ಹೇಳ್ತೀವಿ. 9 ಆಫ್ ವಾಂಡ್ಸ್ ಅದನ್ನೇ ಹೇಳ್ತಾ ಇದೆ. ಹರ್ಟ್ ಆಗಿದೆ ಅಂತ, ಏನೋ ಒಂದು ಹಾರ್ಟ್ಫುಲ್ ಮೆಸೇಜ್, ಹಾರ್ಟ್ಫುಲ್ ಕಾನ್ವರ್ಜೇಷನ್, ಕಮ್ಯುನಿಕೇಷನ್ ಆಗಿದೆ ಇಬ್ಬರ ಮಧ್ಯೆ ಅಂತ ಕಾರ್ಡ್ ಹೇಳ್ತಾ ಇದೆ. ವೇಟ್ ಮಾಡ್ತಾ ಇದ್ದೀರಾ, ಎಕ್ಸ್ ಬ್ಯಾಕ್ ಆಗ್ತಾರಾ ಅಂತ. 9 ಆಫ್ ವಾಂಡ್ಸ್ ಇದು ವೇಟಿಂಗ್ ಅಂತ ಹೇಳುತ್ತೆ. ಬಟ್ ನಿಮಗೆ ಸುತ್ತ ನೀವು ಬೇಲಿ ಹಾಕ್ಕೊಂಡು ಬೇರೆಯವ್ರಿಗೆ ವೇಟ್ ಮಾಡ್ಕೋತಾ ಇದ್ದೀರಿ. ತುಂಬ ಎತ್ತರದ ಗೋಡೆ ಇದೆ, ಅದನ್ನು ದಾಟಿ ಯಾರೂ ಬರೋಕ್ಕಾಗಲ್ಲ. ಆ ಗೋಡೆ ಹೆಸರೇ ಈಗೋ ಮತ್ತು ಏನು ಹೇಳ್ತೀವಿ, ತುಂಬ ಫ್ರೈಡ್ ಇದೆ ಅಂತ ಹೇಳ್ತೀನಿ. ನಿಮಗೂ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿಗೋ ವೈಸ್ ವರ್ಸ ರೀಡಿಂಗ್ ಇದು. ಥರ್ಡ್, ನನಗೆ ಲವರ್ಸ್ ಕಾರ್ಡ್ ಬಂದಿದೆ. ಲವರ್ಸ್ ಕಾರ್ಡ್ ಕೆಲವೊಮ್ಮೆ ನ್ಯೂ ಲವ್ನ ರೀಪ್ರೆಸೆಂಟ್ ಮಾಡಿದರೂ ಅಷ್ಟೇ ಈಕ್ವಲಿಟಿ ಆಗಿ ಒಂದು ಡಿಸಿಷನ್ನ, 2 ಆಪ್ಷನ್ಸ್ ಇರುತ್ತೆ, 2 ಪೀಪಲ್ ಇರ್ತಾರೆ, ಇಬ್ಬರು ವ್ಯಕ್ತಿಗಳಿರ್ತಾರೆ. ಅವ್ರ ಮಧ್ಯೆ ನೀವು ಚೂಸ್ ಮಾಡ್ಕೊಳ್ಬೇಕಾಗುತ್ತೆ. ಡಿಸಿಷನ್ ಅರ್ಜೆಂಟಾಗಿ ತೊಗೊಳ್ಳುವಂಥ ಪರಿಸ್ಥಿತಿ ನಿಮಗೆ ಬರ್ಬೋದು ಜಾನಲ್ಲಿ ಅಂತ ಕಾರ್ಡ್ ಹೇಳುತ್ತೆ. ಫೋರ್ತ್ ಕಾರ್ಡ್ ನನಗೆ ಪೇಜ್ ಆಫ್ ಕಪ್ಸ್. ಫಿಫ್ತ್ ನನಗೆ 10 ಆಫ್ ವಾಂಡ್ಸ್. ಸಿಕ್ಸ್ತ್ ನನಗೆ 3 ಆಫ್ ಸ್ಕ್ವಾಡ್ಸ್ ಬಂದಿದೆ. ಸೊ ರಿವರ್ಸಾಗಿ ಥಿಂಕ್ ಮಾಡ್ತಾ ಇದ್ದೀರಾ, ಅಪೋಸಿಟಾಗಿ ಥಿಂಕ್ ಮಾಡಿ ನಿಮ್ಮ ಹಾರ್ಟ್ನ ನೀವೇ ಬ್ರೇಕ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಕಾರ್ಡ್ ಹೇಳುತ್ತೆ. ಸೊ ಯಾರಿಗೆ ಅನ್ವಯಿಸುತ್ತೆ ಅವ್ರಿಗೆ ಪೇಜ್ ಆಫ್ ಕಪ್ಸ್ ಯಾವಾಗಲೂ ಒಂದು ಮೆಸೇಜ್ನ ರೀಪ್ರೆಸೆಂಟ್ ಮಾಡುತ್ತೆ. ಪೇಜಸ್ ಯಾವಾಗಲೂ ಒಂದು ಕನ್ವಿನ್ಸಿಂಗ್ ಮೆಸೇಜ್ ಇರುತ್ತೆ. ಕೆಲವ್ರಿಗೆ ಅದು ಡಿಸ್ಟರ್ಬಿಂಗ್ ಮೆಸೇಜ್ ಕೂಡ ಆಗಿರ್ಬೋದು. ಟೂ ಮಚ್ ಆಯಿತು, ಇನ್ನು ಮುಂದೆ ನಾನು ಓಪನ್ ಅಪ್ ಆಗಲ್ಲ ಯಾರ ಮುಂದೆನೋ. ಸೊ ಡಿಸಪಾಯಿಂಟ್ಮೆಂಟ್ ಇದೆ, ಡಿಸಪಾಯಿಂಟ್ಮೆಂಟ್ ಅಂತ ಹೇಳ್ಬೋದು. ಬಟ್ ದೇರ್ ಈಸ್ ಎ ಹೋಪ್ ಅಂತ ಹೇಳ್ಬೋದು. ವರ್ಸ್ಟ್ ಸಿಚುವೇಶನ್ ಇರುತ್ತೆ. ಮೇ ಬಿ ಡಿಸೆಂಬರಲ್ಲಿ ಕೆಲವ್ರಿಗೆ ವರ್ಸ್ಟ್ ಸಿಚುವೇಶನ್ ಆಗಿರ್ಬೋದು. ಬಟ್ ಜಾನಲ್ಲೂ ಕೆಲವ್ರಿಗೆ ಅದು ವರ್ಸ್ಟ್ ಸಿಚುವೇಶನ್ ಅಂತ ಹೇಳ್ತೀವಿ. ತುಂಬ ಕೆಟ್ಟ ಸಿಚುವೇಶನಿಂದ ಹೊರಗೆ ಬರಬೇಕಾಗುತ್ತೆ. ಸೊ ತುಂಬ ಪೇನ್ಫುಲ್ ಇರುತ್ತೆ. ಹಾರ್ಟ್ಫುಲ್ ವರ್ಡ್ಸ್ ಇರುತ್ತೆ, ಕಾನ್ಫ್ಲಿಕ್ಟ್ಸ್ ಇರುತ್ತೆ, ಫೈಟ್ಸ್ ಇರುತ್ತೆ, ಆರ್ಗ್ಯುಮೆಂಟ್ಸ್ ಇರುತ್ತೆ ಅಂತ ನಾನು ಇವಾಗಲೇ ಹೇಳ್ತಾ ಇದ್ದೀನಿ. ಬಿಕಾಸ್ ಆಫ್ ಅದೆಲ್ಲ ಆದಮೇಲೆ 10 ಆಫ್ ವಾಂಡ್ಸ್ ಆದಮೇಲೆ ನೆಕ್ಸ್ಟ್ ಏನಿದೆ ನನಗೆ ಕಾರ್ಡು ಅಂದರೆ 3 ಆಫ್ ಸೋರ್ಡ್ಸ್ ಕಾರ್ಡ್ ಬಂದಿದೆ. ಸೊ ಅದಾದಮೇಲೆ ಸಪ್ರೇಷನ್ ಆ್ಯಂಡ್ ಬ್ರೇಕಪ್ ಆಗುತ್ತೆ. ಆಗಿಲ್ಲ ಅಂದರೂ ಖಂಡಿತ ಆಗುತ್ತೆ ಅಂತ ಹೇಳ್ತೀನಿ. ನೆಗೆಟಿವ್ ಅಂತ ಅಂದ್ಕೋಬೇಡಿ, ಇರೋದನ್ನು ಹೇಳ್ತಾ ಇದ್ದೀನಿ. ಸಿಕ್ಸ್ತ್ ಕಾರ್ಡ್ ನನಗೆ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಲೆಟ್ ಗೋ ದಿಸ್ ಎನರ್ಜಿ ಅಂತ ಕಾರ್ಡ್ ಹೇಳ್ತಾ ಇದೆ. ವಾಟ್ ಎವರ್ ಹ್ಯಾಪಂಡ್, ಏನಾಗಿದೆ ಅದು ಆಗೋಗ್ಬಿಟ್ಟಿದೆ, ಅದನ್ನು ನೀವು ಚೇಂಜ್ ಮಾಡೋಕ್ಕಾಗಲ್ಲ. ಇನ್ ಜನರಲಾಗಿ ಹೇಳಬೇಕು ಅಂದರೆ ಕೆಲವ್ರು ಹೇಳ್ತಾರೆ ಏನು ನಡಿಬೇಕು ಅದು ನಡೆಯುತ್ತೆ, ಏನು ಮಾಡಿದರೂ ಚೇಂಜ್ ಆಗಲ್ಲ ಅಂತ. ಸೊ ಆಫರ್ ಬರೋದನ್ನು ನಾನು ನೋಡ್ತಾ ಇದ್ದೀನಿ ಕಾರ್ಡಲ್ಲಿ. ಐ ಡೂ ಸಿ ಎ ಆಫರ್ ಅಂತ ಹೇಳ್ಬೋದು. ಯಾರೋ ಒಬ್ಬರು ನಿಮ್ಮ ಲೈಫಲ್ಲಿ ಮತ್ತೆ ವಾಪಸ್ ಬರಬೇಕು ಅಂತ ತುಂಬ ಟ್ರೈ ಮಾಡ್ತಾ ಇದ್ದಾರೆ, ಅಥವಾ ನೀವು ಯಾರ್ದೋ ಲೈಫಲ್ಲಿ ವಾಪಸ್ ಹೋಗಬೇಕು ಅಂತ ಹೇಳ್ಬೋದು. ತುಂಬ ಸ್ಟ್ರೆಸ್ಸು ಮತ್ತು ಆ್ಯಂಗ್ಸೈಟಿ ಇದೆ ಅಂತ ರೈಟ್ನೋ ಹೇಳ್ತೀನಿ ನಾನು. ತುಂಬ ಸ್ಟ್ರೆಸ್ ಲೆವೆಲ್ ತುಂಬ ಜಾಸ್ತಿ ಆಗಿದೆ. ಮೆಂಟಲ್ ಕ್ಲ್ಯಾರಿಟಿ ಇಲ್ಲ, ಏನು ಬೇಕು ನಿಮಗೆ. ಫಸ್ಟು ಮೆಂಟಲ್ ಕ್ಲ್ಯಾರಿಟಿ ತೊಗೊಳ್ಳಿ ನೀವು, ಅದಾದಮೇಲೆ ಮುಂದುವರೀರಿ ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ಲೈಕ್ ಡಿಟ್ಯಾಚ್ಮೆಂಟ್ ಅಂತ ಹೇಳ್ತೀನಿ. ಸಮಥಿಂಗ್ ದೇವ್ರು ಎಲ್ಲನೂ ಕೊಟ್ಟಿದ್ದಾರೆ. ಡಿಟ್ಯಾಚ್ಮೆಂಟ್ ಈಸ್ ಎ ಕೀ ಅಂತ ಹೇಳ್ಬೋದು ನಾನು.
ತುಂಬ ಅಬ್ಸೆಸ್ ಆಗಿ ತುಂಬ ಏನು ಹೇಳ್ತಾರೆ ರಶಲ್ಲಿ ಏನಾದರೂ ಟ್ರೈ ಮಾಡ್ತಾಯಿದ್ರೆ ಆ ವ್ಯಕ್ತಿ ದೂರನೇ ಹೋಗ್ತಾರೆ ಹೊತ್ತು ಹತ್ತಿರ ಬರಲ್ಲ ಅಂತ ಹೇಳ್ಬೋದು. ಫ್ಯೂಚರಲ್ಲಿ ನಾನು ಕೆರಿಯರ್ ವೈಸ್ ಹೇಳೋದಾದರೆ ಸಮಥಿಂಗ್ ತುಂಬ ಸ್ಪಿರಿಚುವಲಿ ನೀವು ಇನ್ವಾಲ್ವ್ ಆಗ್ತೀರಾ ಅಂತ ಹೇಳ್ಬೋದು. ವೃಶ್ಚಿಕ ರಾಶಿಯವ್ರು ಕಾಣಿಸ್ತಾ ಇದ್ದಾರೆ ಕಾರ್ಡಲ್ಲಿ, ಗೊತ್ತಿಲ್ಲ ನನಗೆ, ಮೇ ಬಿ ನೀವು ಕನೆಕ್ಟ್ ಆಗಿರ್ಬೋದು. ನಿಮಗೆ ಇಮ್ಯಾಜಿನ್ ಡ್ರೀಮ್ಸಲ್ಲಿ ಬರ್ಬೋದು ಸಮಥಿಂಗ್ ಏನು ನಡೆಯುತ್ತೆ ಮುಂದೆ ಅಂತ ನಿಮಗೆ ಕನಸು ಬೀಳ್ಬೋದು ಅಂತ ಹೇಳುತ್ತೆ, ವಿಷನ್ಸ್ ಬೀಳ್ಬೋದು, ಇಮ್ಯಾಜಿನರಿ. ಬಟ್ ಲೈಫ್ ಈಸ್ ಸರ್ಕಲ್ ಆ್ಯಂಡ್ ಸರ್ಕಲ್ ಅಂತ ಹೇಳ್ತೀನಿ. ನನಗೆ 223311 ನಂಬರ್ ಕಾಣ್ತಾ ಇದೆ, ಅಂದರೆ 223311 ಅಂತ ಹೇಳ್ಬೋದು, ಅಥವಾ ನೀವು ಇದನ್ನು 223311 ಅಂತ ತಿಳ್ಕೊಬೋದು. ನಾನು ರೀಡಿಂಗ್ ಮಾಡುವಾಗಲೂ ನನಗೆ 11 ನಂಬರ್ ಕಂಡಿದೆ, ಹಾಗೆ 22 ನಂಬರ್ ಕಂಡಿದೆ, 33 ನಂಬರ್ ಕಂಡಿದೆ, ಅದನ್ನು ನಾನು ಮೆನ್ಷನ್ ಮಾಡ್ತೀನಿ. ಮಾಸ್ಟರ್ ನಂಬರ್ಸ್, ಈ ನಂಬರ್ಸ್ ಏನಾದರೂ ಕಾಣಿಸಿದರೆ ನಿಮಗೇನೋ ಒಂದು ಗುಡ್ ಲಕ್ ಅಂತ ಹೇಳ್ತೀನಿ ನಾನು ರೀಡಿಂಗ್ ನೋಡೋವಾಗಲೂ. ಮೇ ಬಿ 7 ಆಫ್ ಪೆಂಟಿಕಲ್ಸ್ ಇದೆ. ಕಾನ್ವರ್ಜೇಷನ್ ಹೇಳ್ತೀನಿ ನಾನು, ಪ್ರಪೋಸಲ್ ಬರುತ್ತೆ, ಮೇ ಬಿ ಎಸ್ ಹೇಳಿ ಅಂತ ಹೇಳ್ತಾ ಇದೆ ಕಾರ್ಡು. ಪ್ರಪೋಸಲ್ ಬಂದರೆ ನೀವು ಅದನ್ನು ತೊಗೊಳ್ಬೋದು. ಎಸ್ ಹೇಳೋಕ್ಕೆ ನಿಮ್ಗೆ ಇಷ್ಟ ಇದೆ, ನೀವು ಎಸ್ ಹೇಳ್ತೀರಾ ಅಂತ ಹೇಳ್ಬೋದು. ಬಿಕಾಸ್ ಆಫ್ ಏಸ್ ಆಫ್ ಸೋರ್ಟ್ಸ್ ಕಾರ್ಡ್ ಇದೆ, ವಿಕ್ಟ್ರಿ, ಟ್ರಾವೆಲಿಂಗ್, ವೀಸಾ, ಪಾಸ್ಪೋರ್ಟ್ ವರ್ಕ್, ಬಿಸ್ನೆಸ್ ಅಂತ ಹೇಳ್ಬೋದು, ಪೇಪರ್, ಡಾಕ್ಯುಮೆಂಟ್ ಸೈನ್ ಮಾಡೋದು. ನೀವು ಯಾವುದಾದ್ರೂ ಮೆಸೇಜಿಗೆ ಕಾಯ್ತಾ ಇದ್ದರೆ ಮೆಸೇಜು ಅಥವಾ ಟೆಕ್ಸ್ಟು ಬರುತ್ತೆ, ಪ್ರಪೋಸಲ್ ವೈಸ್, ಕೆರಿಯರ್ ವೈಸ್, ಜಾಬ್ ವೈಸ್, ಸಕ್ಸಸ್ ಅಂಡ್ ಎಜುಕೇಷ್ನಲ್ ವೈಸ್ ಅಂತ ಹೇಳ್ತೀನಿ. ಇನ್ ಕೇಸ್ ಅದು ಲವ್ ಲೈಫ್ ಬಗ್ಗೆ ನಿಮ್ಮ ಸ್ಪೆಷಲ್ ಪರ್ಸನ್ ಕೂಡ ನಿಮಗೆ ಮೆಸೇಜ್ ಮಾಡ್ಬೋದು. ಸೆಕೆಂಡ್ ನನಗೆ ಕಿಂಗ್ ಆಫ್ ವಾಂಡ್ಸ್ ಬಂದಿದೆ, ಹ್ಯಾಂಗ್ಮ್ಯಾನ್ ಕೂಡ ಇದೆ. ಸೊ ರಿಲೇಷನ್ಶಿಪ್ ಹೇಳ್ತೀನಿ ನಾನು, ಸ್ವಲ್ಪ ಡಿಲೇ ಅಂತ ಅನ್ನಿಸ್ಬೋದು. ಸೊ ಯಾರಾದರೂ ನಿಮ್ಗೆ ಪ್ರಪೋಸ್ ಮಾಡ್ಬೋದು. ಮ್ಯಾರೇಜ್ ಹೇಳ್ತಾ ಇದ್ದೀನಿ ನಾನು. ಆಪ್ಷನ್ ಅಂತ ಹೇಳ್ತೀನಿ ನಾನು. ಸೊ ಯಾರಾದರೂ ನೀವು ಕನೆಕ್ಟ್ ಆಗಿದ್ದರೆ, ರಿಲೇಷನ್ಶಿಪ್ಪಲ್ಲಿದ್ದರೆ, ನನಗೆ ನೀನು ಇಷ್ಟ, ಬಟ್ ಆದರೆ ಕೆಲವೊಂದು ಕಂಡೀಷನ್ಸ್ ಇರುತ್ತೆ ನೋಡಿ, ಆ ಥರ ಕಂಡೀಷನ್ಸ್ ಯಾರಾದರೂ ಹೇಳ್ತಾರೆ ಅಂದರೆ ಅವ್ರನ್ನ ಎಕ್ಸೆಪ್ಟ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತೀನಿ. ಸೊ ಬಟ್ ಆದರೆ ಅಂದರೆ ಅದನ್ನು ಬಿಟ್ಬಿಡಿ ಅಂತ ಹೇಳ್ತೀನಿ. ಲೈಕ್ ಸರ್ಕಲ್ ಆಗುತ್ತೆ ಅದು ಅಂತ ಅನ್ಸುತ್ತೆ, ಸರ್ಕಲ್ ಆ್ಯಂಡ್ ಸರ್ಕಲ್ ಅವ್ರು ಬರ್ತಾರೆ ಅಂತ, ಬ್ಯಾಕ್ ಖಂಡಿತ ಆಗ್ತಾರೆ ಅಂತ ಹೇಳ್ತೀನಿ. ಅದೇ ರೀತಿ ಬ್ರೇಕಪ್ ಕೂಡ ಆಗುತ್ತೆ ಈ ವರ್ಷ, ತುಂಬ ಟೈಮ್ ತೊಗೊಳುತ್ತೆ ಪ್ಯಾಚಪ್ ಆಗೋಕ್ಕೂ ಅಂತ ಕಾರ್ಡ್ ಹೇಳ್ತಾ ಇದೆ. ನಿಮಗೆ ಪ್ರಪೋಸಲ್ ಕೂಡ ಬರುತ್ತೆ, ಅದನ್ನು ನೀವು ಎಸ್ ಹೇಳ್ಬೋದು ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ಇದು ನಿಮ್ಗೆ ಇಷ್ಟ ಇದ್ದರೆ ಅಷ್ಟೇ, ಏಸ್ ಆಫ್ ಸ್ವಾರ್ಡ್ಸ್ ಇರೋದ್ರಿಂದ ವಿಕ್ಟ್ರಿ ಹೇಳ್ತೀನಿ. ನಿಮ್ಗೆ ಇಷ್ಟ ಇದ್ದರೆ ಎಸ್ ಹೇಳಿ, ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಬೇಡಿ. ಕಾರ್ಡಲ್ಲಿ ಕೆಲವ್ರು ಹೇಳ್ತಾರೆ, ಅವರಿಗೆ ಕನ್ಫ್ಯೂಷನ್ಸ್ ಇರುತ್ತೆ, ಏನೂ ಗೊತ್ತಿರಲ್ಲ, ಸಡನ್ನಾಗಿ ಯಾರೋ ಬಂದು ಪ್ರಪೋಸ್ ಮಾಡಿದರೆ ಏನು ಎಸ್ ಹೇಳ ನೋ ಹೇಳ ಅಂತ ಕ್ವಶನ್ ಕೇಳಿದರೆ ಕಾರ್ಡಲ್ಲಿ ಎಸ್ ತೋರಿಸ್ತಾ ಇದೆ, ಯಾವುದಾದ್ರೂ ವಿಷಯಕ್ಕಾಗಿರ್ಬೋದು. ಸ್ಟಾರ್ಟಿಂಗಲ್ಲಿ ಕೆಲವರಿಗೆ ಡಿಸಪಾಯಿಂಟ್ಮೆಂಟ್ ಹೇಳ್ತೀನಿ, ಡಿಸ್ಟರ್ಬೆನ್ಸ್ ಹೇಳ್ತೀನಿ, ಟೂ ಮಚ್ ಆಫ್ ಇಗ್ನೋರೆನ್ಸ್ ಹೇಳ್ತೀನಿ. ಯಾರಿಗಾದ್ರೂ ವೇಟ್ ಮಾಡ್ತಾಯಿದ್ರೆ ಅವರು ಇಗ್ನೋರ್ ಮಾಡ್ಬೋದು ನಿಮಗೆ ಅಂತ ಹೇಳ್ತೀನಿ. ತುಂಬ ರಶ್ ಆಗಿ ಅವ್ರ ಹಿಂದೆ ಬೀಳೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ರಾಹು ಇದ್ದಾನೆ, ಅಬ್ಸೆಷನ್ ಖಂಡಿತ ಇರುತ್ತೆ, ಅದ್ರ ಮೇಲಾದರೂ ಅಬ್ಸೆಷನ್ ಬಿಲ್ಡ್ ಆಗುವಂಥ ಚಾನ್ಸಸ್ ಇದೆ. ಗುಡ್ ನ್ಯೂಸ್ ಬರುತ್ತೆ, ಮೇಲಲ್ಲೋ ಮೆಸೇಜಲ್ಲೋ, ಇದು ಯಾವುದಕ್ಕಾದ್ರೂ ರಿಲೇಟ್ ಆಗಿರ್ಬೋದು, ಲವ್ ಲೈಫ್ಗೆ ಅಂತ ಹೇಳಲ್ಲ. ಗುಡ್ ನ್ಯೂಸ್ ಬರುತ್ತೆ, ಆಫರ್ ಬರುತ್ತೆ. ಆಫರ್ ಮೇ ಬಿ ಪ್ರಮೋಷನ್ ಆಫರ್ ಇರ್ಬೋದು, ಅಥವಾ ಫಾರಿನ್ ಟ್ರಾವೆಲ್ ಆಫರ್ಸ್ ಇರ್ಬೋದು, ಸಮಥಿಂಗ್ PR ರಿಲೇಟೆಡ್ ಇರ್ಬೋದು. ಬಟ್ ಸ್ಟಾರ್ಟಿಂಗಲ್ಲಿ 3 ಆಫ್ ಸಾರ್ಡ್ಸ್ ಇರೋದ್ರಿಂದ ಮೇ ಬಿ ಸಡನ್ ಬ್ರೇಕಪ್ಸ್ ಆ್ಯಂಡ್ ಸಪ್ರೇಷನ್ನು ನಾನು ಮೆನ್ಷನ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಬ್ರೇಕಪ್ ಮಾಡ್ಕೊಳ್ಳೋದು, ಸಪ್ರೇಟ್ ಆಗೋದು ಅಂದರೆ, ಮ್ಯಾರಿಡ್ ಇದ್ದರೂ ಕೂಡ. ಸೊ ಪೇಷನ್ಸ್ ಈಸ್ ಎ ಕೀ, ಏನೇ ಆಗಲಿ ಏನೇ ಇರಲಿ. ಸೊ ನಿಮಗೆ ಅವ್ರ ಜೊತೆ ಇರೋದಿದ್ದರೆ ಪೇಷನ್ಸ್ ಆಗಿ ಇರಿ ಅಂತ ಹೇಳ್ತೀನಿ. ಕೆಲವೊಂದು ಸರ್ತಿ ಟೈಮ್ ಚೆನ್ನಾಗಿರಲ್ಲ, ಸಿಚುವೇಶನ್ ಚೆನ್ನಾಗಿರಲ್ಲ. ಲೈಕ್ ನಮ್ಮ ವರ್ಡ್ಸಲ್ಲಿ ಹೇಳ್ತೀವಿ, ನೀವು ಪವರ್ ಇರುತ್ತೆ ಒಂದು, ನೀವು ಥಿಂಕ್ ಬಿಫೋರ್ ಸ್ಪೀಕ್ ಅಂತ ಹೇಳ್ತೀನಿ. ನೀವು ಥಿಂಕ್ ಮಾಡಿಬಿಟ್ಟು ಏನೇ ಒಂದು ವರ್ಡ್ ಬರಲಿ ಬಾಯಿಂದ ಥಿಂಕ್ ಮಾಡಿ ಅದನ್ನು ಮಾತಾಡಿ ಅಂತ ಹೇಳ್ತೀನಿ. ಸೊ ನಿಮ್ಮ ಕಾನ್ವರ್ಜೇಷನ್, ಕಮ್ಯುನಿಕೇಷನ್, ನೀವು ಮಾತಾಡೋ ಮಾತಿಂದ ಕೆಲವೊಂದು ಡಿಟ್ಯಾಚ್ಮೆಂಟ್ಸ್ ಹೇಳ್ತೀನಿ, ಸಪ್ರೇಷನ್ ಆ್ಯಂಡ್ ಬ್ರೇಕಪ್ಸ್ನ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಥಿಂಕ್ ಬಿಫೋರ್ ಸ್ಪೀಕ್ ಅಂತ ಹೇಳ್ತೀನಿ. ಅದನ್ನು ತುಂಬ ದೊಡ್ಡ ಮಾತು ಅದು ನಿಮ್ಮ ವಿಷಯದಲ್ಲಿ. ಇಲ್ಲಾಂದರೆ ತುಂಬ ಕನ್ಫ್ಯೂಷನ್ಸ್, ಡಿಸ್ಟರ್ಬೆನ್ಸ್ ಮತ್ತು ಡಿಸ್ಟನ್ಸ್ ಕ್ರಿಯೇಟ್ ಆಗುವಂಥ ಚಾನ್ಸಸ್ ಇದೆ. ಆಂಗ್ಸೈಟಿ ಹೇಳ್ತೀನಿ, ಸ್ವಲ್ಪ ಹೆಲ್ತ್ ಬಗ್ಗೆ ಕಾಷಸ್ ಆಗಿರಿ. ಧನುರಾಶಿಯವ್ರಿಗೆ ಹೇಳೋದು ಇಷ್ಟೇ. ವರ್ಸ್ಟ್ ಕಂಡೀಷನ್ಸ್ ಅಂತ ಅನ್ನಿಸ್ಬೋದು, ಇನ್ನು 3 ಮಂತ್ಸಲ್ಲಿ ಆ ಕಂಡೀಷನ್ಸ್ ಕೂಡ ನಿಮಗೆ ಬರುತ್ತೆ.
ಏನೂ ಸರಿ ಇಲ್ಲ ಲೈಫಲ್ಲಿ ಅಂತ ಅನ್ನಿಸ್ಬೋದು. ಬಟ್ ಎಲ್ಲನೂ ಚೆನ್ನಾಗಾಗುತ್ತೆ ಅಂತ ನನಗನ್ಸುತ್ತೆ. ನಿಮ್ಮ ಕನಸುಗಳ ಬಗ್ಗೆ ಗಮನ ಕೊಡಿ, ಡ್ರೀಮ್ಸ್ ಬಗ್ಗೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು.